ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವರ ಕಿರು ಪರಿಚಯ. ಇವರು ಬಾರ್ನ್ ಇನ್ ಮ್ಯಾಂಗ್ಳೂರ್ ಆನ್ 29 ಜನವರಿ. ಇದು ಕೇವಲ ಭಾರತದ ಒಂದು ಭಾರತ ವಿಶ್ವದಲ್ಲಿ ಮುನ್ನುಗ್ಗುತ್ತಿರುವ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದ ದಿನದಿಂದ ಇದುವರೆಗೆ ನಡೆದ ಎಲ್ಲಾ ಕಾರ್ಯಾಚರಣೆಗಳಲ್ಲೂ ಈ ತರದ ಒಂದು ಸಕ್ಸೆಸ್ ಅಂತ ಒಂದು ಬಿಟ್ಕೊಂಡು ನಿಲ್ಲುವುದಲ್ಲ. ಈಗ ಎಲ್ಲ ಟ್ಯಾಕ್ಟಿಕಲ್ ವಾರ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಡಿಯಾಲಜಿಗಳನ್ನು ಚೇಂಜ್ ಮಾಡಿ ಅದರಿಂದ ನಮ್ಮ ಶತ್ರುವನ್ನು ಬಗ್ಗಿಸುವಂತ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ್. ನಾವು ಯಾವಾಗ ವೀಸಾ ಇದು ಮಾಡಿದ್ದು, ಪಾಕಿಸ್ತಾನಿ ಸಿಟಿಜನ್ಸ್ಗೆ ವೀಸಾ ಕ್ಲೈಮ್ ಮಾಡಿದ್ದು, ಆ ದಿನ ಒಸಾಮಾ ಎಂಬ ಒಬ್ಬ ನಾಗರಿಕ, ಪಾಕಿಸ್ತಾನಿ ನಾಗರಿಕ ಅಟ್ಟಾಗಿ ಬಾರ್ಡರ್ಗೆ ಹೋದ. ನಾನು ವಾಪಸ್ ಪಾಕಿಸ್ತಾನ ನೋಡ್ತಾ ಇದ್ದೇನೆ, ಇಲ್ಲಿ ಟಿವಿಯಿಂದ ನೋಡ್ತಾ ಇದ್ದೇನೆ. तक हम लोग देखते आ रहे हैं और एक इतना बड़ा दुर्घटना हम लोगों के सामने घट गया. तो हम लोग एक सिंदूर ऑपरेशन के दौरान अभी हम लोगों ने एक विजय प्राप्त किया है. हम लोग सिंदूर ऑपरेशन को सक्सेस करके हमें एक चुनौती को पार करके हमें इस अनुभव को भावुक रूप से हम लोग इस रैली के दौरान आप सबों के सामने दिखाए. Who have not bought also the DigiDisc, they also deserve the DigiDisc. This is what I can tell you with guarantee. Now, I am very proud that I have worked in Karnataka Police for 38 years. 38 ವರ್ಷ ನಾನು ಈ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಯಾವುದೂ ಇರಲಿ, ಫ್ರಮ್ ಹೆಡ್ ಆಫೀಸ್ ಟು ಫೀಲ್ಡ್ ಟು CID ಟು ಸಿಟಿ ಪೊಲೀಸ್ ಟು ರೇಂಜ್ ಟು ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಕೆಲಸ ಮಾಡಿ ಐ ಹ್ಯಾವ್ ಓನ್ಲಿ ಕಮ್ ಟು ಒನ್ ಕನ್ಕ್ಲೂಷನ್. ಮತ್ತು ನಾನು ವಿದೇಶದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ದಟ್ ಕರ್ನಾಟಕ ಪೊಲೀಸ್ ಈಸ್ ನಾಟ್ ಓನ್ಲಿ ಒನ್ ಆಫ್ ದ ಬೆಸ್ಟ್, ಇಟ್ ಈಸ್ ದ ಬೆಸ್ಟ್ ಪೊಲೀಸ್ ಫೋರ್ಸ್ ನಾಟ್ ಓನ್ಲಿ ಇನ್ ದ ನೇಷನ್, ಪರ್ಹ್ಯಾಪ್ಸ್ ಗ್ಲೋಬಲಿ ಆಲ್ಸೋ. ಮಾಡ್ಕೊಂಡಿದ್ದಾರೆ. ಜನಗಳು ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ. ಏನು ದಿನ ನಿಮ್ಮ ತಿಂಗಳಿಗೊಂದ್ಸರಿ ಕೊಡೋಕ್ಕೆ ನಿಮ್ಮ ಅಪ್ಪನ ಮನೆ ಗಂಟ, ಇದು 2,000 ಸಾವಿರ ಕೊಡೋಕೆ ನಿಮ್ಮ ಅಪ್ಪನ ಮನೆ ಗಂಟ. ಯಾರು ಟ್ಯಾಕ್ಸ್ಗಳು ಬಂದಾಗ ನಿಮ್ಗೆ ಕೊಡ್ತೀರಿ ಹೋಗಿ ಅಂದ್ರೆ ಅರ್ಥ ಆಯ್ತಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅರ್ಥ ಆಯ್ತಲ್ಲ. ಅವ್ರೇನು ಹೇಳಿದ್ದು? ಕಟಾಖಟ್ ಕಟಾಖಟ್ ಪಟಾಪಟ್. ರಾಹುಲ್ ಗಾಂಧಿ ಅವರು ತಿಂಗಳಿಗೊಂದ್ಸರಿ ನಿಮ್ಮ ಮನೆ ಬಾಗಿಲಿಗೆ 2,000 ಅಂತ.
ಇಲ್ಲಿ ಡಿ ಕೆ ಶಿವಕುಮಾರ್ ಕಟ್ ಅಂತ ಹೇಳ್ಬಿಟ್ರು, ನಮ್ಗೆ ಯಾವಾಗ ದುಡ್ಡು ಬರ್ತದೋ ಅವಾಗ ಕೊಡ್ತೀರಿ ಹೋಗ್ರಯ್ಯ ಅಂತ. ಅದಕ್ಕೆ ನಾವು ಇವಾಗ ಅವ್ರಿಗೆ ದಿವಾಳಿ ಮಾಡಲ್ಲ ಕರ್ನಾಟಕ ಸಿದ್ದರಾಮಯ್ಯ ಅಂತೇಳಿ ಅವರಿಗೆ ಇವತ್ತು ಬಿರುದನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ, ಕಾಂಗ್ರೆಸ್ ನಾಯಕರನ್ನ ಬಡಾಯಿ ಕೊಚ್ಕೊಂಡ್ರಲ್ಲ ನೆನ್ನೆ, ಒಬ್ಬೊಬ್ರು ಅರ್ಧ ಗಂಟೆ ಮಾತಾಡಿ ಬಡಾಯಿ ಕೊಚ್ಕೊಂಡ್ರು. ಯಾವ ಸಾಧನೆಗೋಸ್ಕರ ಈ 2 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ರು? ಯಾವ ಸಾಧನೆ? ಏನು ಕಡ್ದು ಕಟ್ಟೆ ಹಾಕಿದಿರಿ ಅಂತ, ಏನು ಕಡ್ದು ಕಟ್ಟೆ ಹಾಕಿದಿರಿ ಅಂತ 2 ವರ್ಷದ ಸಾಧನೆಯನ್ನ ಮಾಡಿದಿರ. ನಾನು ಅವ್ರಿಗೆ ಪ್ರಶ್ನೆ, ಹಾಲೊಂದು ದರ ಏರಿಸ್ತೀರಿ, ನೀರು, ಕರೆಂಟು, ಪೆಟ್ರೋಲು, ಡೀಸಲ್ಲು, ಆಸ್ತಿ ತೆರಿಗೆ, ಈ ಎಲ್ಲ ವಸ್ತುಗಳನ್ನ ಏರಿಕೆ ಮಾಡಿದ್ರಿ. ಏರಿಕೆ ಮಾಡಿದ್ಮೇಲೂ ನಿಮ್ಗೆ ಸಮಾವೇಶ ಮಾಡಬೇಕು ಅಂತ ಯಾಕೆ ಅನ್ಸ್ತು? ಜನ ಕಷ್ಟದಲ್ಲಿದ್ದಾರೆ, ತೆರಿಗೆಗಳ ಭಾರದಲ್ಲಿ ಆ ಬಡ ಕೂಲಿ ಮಾಡುವಂತ ಜನ, ರೈತರು ಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಿಮಗೆ ಬೇಕಾಗಿತ್ತ? ನನ್ನ ಮೊದಲರ ಪ್ರಶ್ನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.